ಕಾವೇರಿ ತಾಯಿನೇ ನಮ್ಮವ್ವ ನಮ್ಮವ್ವ. ಏಯ್ ಯಾವಲ್ಲ ಅವನು ಸಾಂಗ್ನ ಆಪ್ ಮಾಡ್ಬಿಟ್ಟ. ಹೋಗ್ಲಿ ಬಿಡು. ರಾಜಕೀಯ ಸುದ್ದಿಗೆ ಹಾಸ್ಯ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿ ಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ. ಪೊಲಿಟಿಕ್ಸ್ ಅಲ್ಲ, ಅದು ಪಾಲಿಟಿಕ್ಸ್. ಸಾರಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನೊಂದು ಸರಿ ಹೇಳು. ಗಿಲಿ ಗಿಲಿ ಪಾಲಿಟಿಕ್ಸ್. ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಡಿಚ್ಚಿ ಕೊಡೋ ಕಾರ್ಯಕ್ರಮ. ಸರಿಯಾಗೈತೆ ಬಿಡು. ನಿನ್ನ ನಾಲಿಗೆ ದರ್ಬೆ ಹಾಕಿ ತುರ್ಕೊಬೇಕು. ಬೇರೆ ಚೆನ್ನಾಗಿ ಹೇಳ್ತೀಯ. ಇವತ್ತು ನಮ್ಮ ಹಳ್ಳಿಲಿ ಮಾತಾಡೋದಕ್ಕೆ ನಮ್ಮ ಈ ಕರ್ನಾಟಕ ರಾಜ್ಯದ CM ಟಗರು ರಾಮಯ್ಯ ಬರ್ತಿದ್ದಾರೆ. ಬರಮಾಡ್ಕೊಳ್ಳೋಣ. ಸ್ವಾಗತ ಸುಸ್ವಾಗತ. ಹಾಕ್ರ ಬಿಲ್ಡಪ್ ಸಾಂಗ್. ಏಯ್ ನಿಲ್ಸಿಲಿ. ನಾನು ಬಂದ ತಕ್ಷಣ ಟಗರು ಬಂತು, ಟಗರು ಸಿಂಹ ಈ ಥರದ್ದೆಲ್ಲ ಸಾಂಗ್ ಆಗ್ತಾ ಇದ್ರು. ಯಾವುದೇ ಇದು ಬಾವ ಬಂದರು ಸಾರ್, ಇವತ್ತಿನ ಟ್ರೆಂಡ್ ಸಾರ್, ಸೋ ಫ್ರಮ್ ಸೋ. ಅದಕ್ಕೆ ಸಾರ್ ಬಾವ ಬಂದನು. ಏಯ್ ಏನೇ ಯಾಡು ಬಂದರು ಬಾವ ಬಂದರು ಅಚ್ಚನಗಳ. ಅದಂಗಿರ್ಲಿ ಸರ್, ನಿಮ್ಮ ಹತ್ರ ಮಾತಾಡೋದು ಸಿಕ್ಕಾಪಟ್ಟೆ ಇದೆ ಸರ್. ಮಾತಾಡೋಣ ಸರ್. ಏಯ್ ನೀನೆಲ್ಲ ನೋಡಿದ್ದೀನಲ್ಲ ನಾನು. ಎಲ್ಲಿ ನೋಡಿದ್ದೀರಿ ಸರ್? ಈ ಹೊಸಷ್ಟು ಬಿಲ್ಡಿಂಗ್ ಕಟ್ತಾರಲ್ಲ, ಅಲ್ಲಿ ಮುಂದೆ ನಾಲ್ಗೆ ಕಿಸ್ಕಂಡಿಗೆ ಅಂತಿರುತ್ತಲ್ಲ ಸರ್. ಅದ್ ನಾನಲ್ಲ ಸರ್, ನಮ್ಮ ಅಣ್ಣ. ಓ, ನಿಮ್ಮ ದೊಡ್ಡಪ್ಪನ ಮಗನ? ಹ್ಞೂ ಸರ್. ಆಮೇಲೆ ದೊಡ್ಡ ಕಣ್ಣು ಹಾಕ್ಬಿಟ್ಟು ಒಂದು ಇಂಗ್ಸ್ನ ಗದ್ದೆಗಳಲ್ಲಿ ಹೊಸ ಮನೆ ಎಲ್ಲ ಕಡೆ ಹಾಕಿರ್ತಾರಲ್ಲ, ಫೋಟೋ ಯಾರ್ದು ಸರ್? ಅದ್ ನಮ್ ದೊಡ್ಡಮ್ಮ ಸರ್. ದೊಡ್ಡಮ್ಮನ? ಬೇರೆ ಎಲ್ಲೋ ನೋಡ್ದಾಗದಲ್ಲ ಕಣ ನಿನ್ನ. ಸರ್, ನಂದು ಹೋಟೆಲ್ ಬಿಸ್ನೆಸ್ ಅಲ್ಲಿ ದೊಡ್ಡದೇ ಇದೆ ಸರ್. ಏನು ಹೋಟ್ಲ್ ಹೆಸರು? ಬಾಗುರು ಇಡ್ಲಿ ತಿನ್ನು, ಬಾಗುರು ದೋಸೆ ತಿನ್ನು, ವಿತ್ ಆಯಿಲ ವಿತೌಟ್ ಆಯಿಲ ಅಂತ ಸರ್. ಓ, ಕರೆಕ್ಟ್ ಇದೆ ನಿಂದ ಹೋಟ್ಲ್ ಹೆಸರು. ಹಾಂ ಸರ್. ಅಲ್ಲ ಸರಿ ಕಡೆ, ಆ ಹೋಟ್ಲಿಗೆ ಜನ ಬಂದ್ರೆ ಶುಚಿ ಕಾಪಾಡಬೇಕು. ನೀನು ಅದು ಯಾವುದೋ ಕೊಳೆ ಬಟ್ಟೆ ಕಟ್ಕೊಂಡು ಮೈ ಕೈನೆಲ್ಲ ಕರ್ಕೊಂಡು ಒಡ ಸುಡು ಅಂತಂದ್ರೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎತ್ಬಿಟ್ಬಿಟ್ಟಿದ್ದಿಲ್ಲ ನೋಡು. ಅದಕ್ಕೆ ಇವತ್ತು ಎಲ್ಲ ಹೋಟ್ಲಿ ರಾಸಾಯನಿಕವಾಗಿರೋ ಬಣ್ಣಗಳನ್ನ ಬಳಸಬಾರ್ದು. ಅದು ಯಾವುದೋ ಒಂದು ಕ್ಯಾನ್ಸರ್ ಕಾರಕ ಬಳಸಬಾರ್ದು. ಟೇಸ್ಟಿ ಪೌಡ್ರನ್ನ ಬಳಸಬಾರ್ದು. ಕರೆಕ್ಟಾಗಿ ಒಳ್ಳೆ ಆಹಾರ ಕೊಡಬೇಕು ಅಂತ ನಮ್ಮ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಲ್ಲೋ ನಿನಗೂ ಹೊರಡಿಸಿ ಮುಚ್ಕೊ ಬಂದಿದೆ ಅನಿಸುತ್ತೆ. ತುಂಬ ಲಾಸ್ ಆಗಿಬಿಡ್ತು ಸರ್. ಮತ್ತು ಅದಕ್ಕೆ ಶುಚಿ ಎರಡೂ ಕರೆಕ್ಟಾಗಿರಬೇಕು. ಅದಂಗಿರ್ಲಿ ಬಿಡಿ ಸರ್. ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ ಸರ್. ನಿಮ್ಮ ಸರ್ಕಾರ ಬಂದಾದ್ಮೇಲೆ ಎಲ್ಲ ರೇಟು ಹೆಚ್ಚಿಗೆ ಮಾಡಿದ್ರಿ. ಆಯಿಲ್ ರೇಟು, ತುಪ್ಪದ ರೇಟು, ಅಕ್ಕಿ ರೇಟು, ಈರುಳ್ಳಿ ರೇಟು, ಟೊಮೆಟೊ ರೇಟು, ಆ ರೇಟು ಈ ರೇಟು ಎಲ್ಲನೂ ಹೆಚ್ಚಿಗೆ ಮಾಡಿದ್ರಿ ಸರ್. ಆದರೆ ಒಂದೇ ಒಂದು ಮಾತ್ರ ಕಡಿಮೆ ಮಾಡಿದ್ರಿ ಸರ್. ಅದನ್ನು ಕೇಳಿ ಖುಷಿ ಆಗೋಯ್ತು ಸರ್. ಏನು ಕಡಿಮೆ ಮಾಡೋದು ಸರ್? SSLC ಪಾಸ್ ಆಗೋ ಮಾರ್ಕ್ಸು. ಇನ್ನಂಥ ಮಂದ ವಿದ್ಯಾರ್ಥಿಗಳು ಅಂದರೆ ಮಂದಗತಿಯಲ್ಲಿ ಕಲಿತಾರಲ್ಲ, ಪಾಪ ಅವ್ರಿಗೆ 35 ಬಾರ್ಡ್ರು. ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಕಲಿಯೋಕ್ಕಾಗಲ್ಲ ಅಂಥವ್ರು 34, 33 ತಗೊಂಡ್ಬಿಟ್ಟು ಪಾಪ ಫೇಲ್ ಆಗ್ತಾಯಿದ್ರು. ಅದಕ್ಕೆ ನಾವು ಪ್ರೋತ್ಸಾಹಕವಾಗಿ ಮಂದ ಬುದ್ಧಿ ಮಕ್ಕಳಿಗೆ ಆಮೇಲೆ ಸ್ವಲ್ಪ ಬೇಗ ತಲೆಗತ್ತಲ ಇದ್ದೆ, ಆ ವಿದ್ಯೆ ತಲೆಗತ್ತಿದವ್ರಿಗೆ ಏನು ಮಾಡೋದು, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಸರ್ಕಾರದಲ್ಲಿ 35 ಇರ್ತಕ್ಕಂಥ ಅಂಕ ಮಿನಿಮಮ್ ಪಾಸ್ ಆಗೋಕ್ಕೆ 35 ಬೇಕಾಗಿತ್ತು. ಇವತ್ತದನ್ನು 33 ಮಾಡಿದ್ದೀವಿ. ಒಬ್ಬ ಕೆಲವು ಕಷ್ಟಕರವಾದಂಥ ವಿದ್ಯಾರ್ಥಿಗಳಿಗೆ ಅದು ಭಾಳ ಉಪಯೋಗ ಆಯ್ತದೆ. ಎಣ್ಣೆ ರೇಟು, ಬೆಣ್ಣೆ ರೇಟು, ತುಪ್ಪದ ರೇಟು, ಬಸ್ ರೇಟು ಎಲ್ಲ ಹೇಳೋದಲ್ಲ, ಇವೆಲ್ಲ ಆಮದು ಶುಲ್ಕ ಅವೆಲ್ಲ ಜಾಸ್ತಿ ಆಗಿದೆ. ಆರ್ಥಿಕತೆ ಬ್ಯಾಲೆನ್ಸ್ ಆಗಬೇಕು. ಒಂದು ಕಡೆ ಗ್ಯಾರಂಟಿಗೆ ದುಡ್ಡು, ಸಾವಿರಾರು ಕೋಟಿ ದುಡ್ಡನ್ನ ಕೊಡಬೇಕು. ಅದಕ್ಕೆ ನಾವು ಒಂದು ಸ್ವಲ್ಪ ರೇಟ್ಗಳನ್ನ ಆರ್ಥಿಕ ಸಮತೋಲನಕ್ಕೋಸ್ಕರ ಏರುಪೇರಾಗ್ತದೆ ಹೊರತು ಯಾವುದು ರೇಟ್ ಹಾಲೊಂದು ರೇಟ್ ಒಂದಿಲ್ಲ. ನಮ್ಮ ಸರ್ಕಾರ, ಪಕ್ಕದ ರಾಜ್ಯ ಸರ್ಕಾರ 1 ಲೀಟರ್ ಹಾಲಿನ ಬೆಲೆ ನಮಗಿಂತ ಎಲ್ಲ ರಾಜ್ಯದಲ್ಲೂ ಜಾಸ್ತಿ. ಆ ರೀತಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲೇ ಕಡಿಮೆ. ಗೊತ್ತಾಯ್ತಾ? ಸರಿ ಬಿಡಿ ಸರ್, ನೀವೇನು ಒಪ್ಕೊಳ್ಕಿಲ್ಲ ಸರ್. ನನ್ನ ಹೆಂಡತಿಗೆ 2,000 ಬಂದು 2 ತಿಂಗಳಾಯ್ತು ಸರ್. ಎಣ್ಣೆಗೆ ದುಡ್ಡಿದ್ರೆ ಚಿಪ್ಸಿಗೆ ದುಡ್ಡಿಲ್ಲ ಸರ್. ಎಣ್ಣೆಗೆ ದುಡ್ಡಿದ್ರೆ ಬೇಳೆಗೆ ದುಡ್ಡಿಲ್ಲ ಅಂದೆ ಸರ್. ನೀನು ಮೈಬಗ್ಸಿ ದುಡಿಲ್ವೇನಯ್ಯ? ಅಲ್ಲಪ್ಪ, ಯಂಗ್ಸ್ಟರ್ಗೆ ನಾವು ಮನೆ ಮೇಂಟೆನೆನ್ಸು, ಫೋನು, ಗ್ರೈಂಡರು, ಕೆಲವರು ಶೌಚಾಲಯ
ಎಲ್ಲ ಕಟ್ಟಿಸ್ಕೊಟ್ಟವ್ರೆ ತಿಂಗಳಿಗೆ 2 ಸಾವಿರ ರೂಪಾಯಿ. ಅದು ಅವ್ರಿಗಾಗಿ ಕೊಡ್ತಾ ಇರ್ತಕ್ಕಂಥದ್ದು. ನೀನು ಕಷ್ಟಪಟ್ಟು ದುಡಿಬೇಕು. ನೀನು ಅವಳು ಕೂಡ 2 ಸಾವಿರ ರೂಪಾಯಿ ಕಿತ್ಕೊಂಡು ಏನ್ ಸರ್ ಕಿತ್ಕೊಳ್ಳೋದು? ನಮ್ಮ ಹತ್ರ ಕಿತ್ಕೊತೀರಾ, ಅದನ್ನೇ ನಮ್ಮ ಹೆಂಡ್ತಿರು ಕೊಡ್ತೀರಾ? ಏಯ್ ಬಾಯಲ್ಲಿ ನಾನು ಹೇಳ್ತಾವನಿ ಗೊತ್ತಿಲ್ವೇ ನನಗೆ? ಏಯ್ ಬೈಟ್ಲಾಗೆ ಸರ್ ಇವಾಗ ಚೆನ್ನಾಗಿ ಕೇಳಿಸ್ತದೆ ಸರ್. ಸರ್ ನಾನು ಎಲ್ಲಿದ್ದೆ ಸರ್? ಅದೇ ಹೆಂಡ್ತಿ ದುಡ್ಡು ಕಿತ್ತು ಗಂಡನಿಗೆ, ಅಲ್ಲಲ್ಲ ಗಂಡನ ದುಡ್ಡು ಕಿತ್ತು ಹೆಂಡ್ತಿ ಕೊಡ್ತಿದ್ದೀರಿ ಅಂತ ಹೇಳ್ತಿದ್ದೆ. ಹಿಂದೆ ಸರ್ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದೀರಾ. ನಾವು ದುಡ್ಡು ಕೊಟ್ಟು ತಗೋಬತ್ತೀವಿ, ಅದನ್ನೇ ನಮ್ಮ ಹೆಂಡ್ತಿರ್ಗೆ ರಿಟರ್ನ್ ಕೊಡ್ತೀರಾ? ಏಯ್ ನೀನು ವೈಟ್ ನಲ್ವೇನೆಯ ಮೈ ಬಗ್ಸಿ ಹೊಲದಲ್ಲಿ ಬೆಳೆ ಹಾಕು. ಹೂವು, ಕಾಳು, ಬದನೆಕಾಯಿ, ಟೊಮೊಟೊ ಎಲ್ಲ ಬೆಳೆ, ಒಳ್ಳೆ ವ್ಯಾಪಾರ ಮಾಡು. ನೀನು ಯಾಕೆ ಇದ್ರ ಕಡೆ? ಗದ್ದೆ ಇಲ್ವಾ, ಹೊಲ ಇಲ್ವಾ ನಿನಗೆ? ಹೊಲ ಇದೆ, ಗದ್ದೆ ಇದೆ, ತೋಟ ಇದೆ. ಕಾಲಕ್ಕೂ ಮಳೆ ಆಗ್ತಿದೆ ಸರ್, ಆದರೆ ಬೆಳೆಯೋಕ್ಕೆ ಗೊಬ್ಬರನೇ ಇಲ್ಲ. ನಾನು ಕೊತ್ತಂಬರಿ ಸೊಪ್ಪು ಬೆಳೆದ್ಬಿಟ್ಟು 2 ಗಂಟೆ ರಾತ್ರಿಗೆ ಮಾರ್ಕೆಟ್ಗೆ ಮಾರೋಣ ಅಂತ ಬಂದೆ, ಗೊಬ್ಬರನೇ ಸಿಗ್ತಾ ಇಲ್ಲ ಸರ್, ಗೊಬ್ಬರ ಸಿಗ್ತಾ ಇಲ್ಲ. ತಾರಾಟ ತೂರಾಟ. ಟಿವಿ ನೋಡ್ತಿಲ್ವಾ ಸರ್ ನೀವು? ಟಿವಿ ನೋಡ್ತಾ ಇಲ್ವಾ? ಏಯ್ ನೋಡು ಕಪಾಳಕ್ಕೆ ರಿಪೀಟ್ಲಿ ತಗೊಂಬಂದು. ಅಲ್ಲಪ್ಪ, ಗೊಬ್ಬರಕ್ಕಾಗಿ ಹಾರಾಟ, ಗೊಬ್ಬರಕ್ಕಾಗಿ ಚೀರಾಟ, ಗೊಬ್ಬರದ ಅಭಾವ, ಗೊಬ್ಬರಕ್ಕಾಗಿ ಹೋರಾಟ, ರೈತರಿಗೆ ಮೋಸ ಮಾಡ್ತಿರೋ ಸರ್ಕಾರ ಅಂತ ಇದೆಲ್ಲ ಹೇಳ್ತಾ ಇರೋರು ಯಾರು ಗೊತ್ತಾ? ಹೂ ಪಕ್ಷದವರು, ಅವ್ರ ಜೊತೆ ತೆನೆ ಪಕ್ಷದವರು. ಯಾಕೆ ಅವರಿದ್ದಾಗ ಗೊಬ್ಬರಕ್ಕೆ ಹಾರಾಟ ಚೀರಾಟ ಆಗಿರ್ಲಿಲ್ವಾ? ರೈತರು ಹೋರಾಟ ಮಾಡಿದಾಗ ಗೋಲಿಬಾರ್ ಮಾಡ್ಲಿಲ್ವೇನ್ರಿ? ಗೊಬ್ಬರ ಇಲ್ಲ ಅಂತಂದ್ರೆ ಈಗ ರಸಗೊಬ್ಬರ ಫ್ಯಾಕ್ಟ್ರಿನ ನಾನು ತಯಾರು ಮಾಡಕ್ಕಂತ ಎಲ್ಲ ರಸಗೊಬ್ಬರ ಮಿನಿಸ್ಟ್ರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಟು ಸ್ಟೇಟ್. ಸರ್ ನೀವೇನು ಮಾತಾಡ್ತಿದ್ದೀರ ನಂಗೆ ಅರ್ಥ ಆಗ್ತಿಲ್ಲ ಸರ್. ನನ್ನ ತಲೆ ಕೆಟ್ಟಿ ಗೊಬ್ಬರ ಆಗ್ತಾ ಇದೆ ಸರ್. ರೈತರಿಗೆ ಗೊಬ್ಬರ ಕೊಡಿ ಸರ್, ರೈತರಿಗೆ ಗೊಬ್ಬರ ಕೊಡಿ. ನೀವು ಕೇಳಿದ್ರೆ ಅವ್ರ ಮೇಲೆ ಹೇಳ್ತೀರಾ, ಅವ್ರು ಕೇಳಿದ್ರೆ ನಿಮ್ಮ ಮೇಲೆ ಹೇಳ್ತಾರೆ. ನಮ್ಗೆ ಅದು ಯಾವುದು ಬೇಡ ಸರ್, ಗೊಬ್ಬರ ಕೊಡಿ ಸರ್. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ ಸರ್, ಅವನ ಬೆನ್ನೆಲುಬೇ ಮುರಿತಾ ಇದ್ದೀರಲ್ಲ ಸರ್, ಇದು ನ್ಯಾಯನಾ ಸರ್? ಏಯ್ ಏನು ಗೊತ್ತಾಯ್ತಿಲ್ವೇನೆಯ? ನಾವು ರೈತರ ಮಕ್ಕಳೇ ಆಯ್ತಲ್ಲ, ನಾವು ಗೊಬ್ಬರ ಕುಡಿಯಪ್ಪ ಅಂತ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಆದರೆ ಅವರು ನಮಗೆ ಬೇಗ ಗೊಬ್ಬರ ಕಳಿಸಿಲ್ಲ ಸರ್. ಸುಮ್ಮನಿರಿ ಸರ್. ಸೆಂಟ್ರಲ್ ಗೌರ್ಮೆಂಟಿಂದ ಗೊಬ್ಬರ ಬಂದಿತ್ತಂತೆ, ನೀವು ಅದನ್ನು ಕಳ್ಸಂತಲ್ಲಿ ಮಾರ್ಕೊಂಡ್ರಂತೆ, ಹಂಗಂತ ಅವ್ರು ಹೇಳ್ತಿದ್ದಾರೆ ಸರ್. ನೀವು ಅವ್ರ ಮೇಲೆ ಹೇಳಿದ್ದು, ಅವರು ನಿಮ್ಮ ಮೇಲೆ ಹೇಳಿದ್ದು, ಅದು ಯಾವುದು ಬೇಡ ಸರ್. ರೈತರಿಗೆ ಗೊಬ್ಬರ ಕೊಡಿಸಿ ಸರ್, ಗೊಬ್ಬರ ಬೇಕು. ಏಯ್ ಗೊಬ್ಬರ ತಟ್ಟುಬಿಡ್ತೀನಿ ನೋಡು. ಈಗೇನೇ ನೀನು ಗೊಬ್ಬರ ಬೇಕು ತಾನೆಯ? ನಿಮ್ಮ ರೈತರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದು ನಮ್ಮ ಕರ್ತವ್ಯ. ಖಂಡಿತವಾಗ್ಲೂ ಎಲ್ಲ ಸಮಸ್ಯೆ ಬಗೆಹರಿಸ್ತೀನಿ. ನೀವು ಎಲ್ಲನೂ ಬಗೆಹರಿಸ್ತೀರಾ ಸರ್? ನಿಮ್ಮ ಮೇಲೆ 1000 ಸಮಸ್ಯೆಗಳಿದೆ, ಅದನ್ನೇ ಬಗೆಹರಿಸ್ಕೊಳಕ್ಕಾಗಿಲ್ಲ. ಇನ್ನು ನಮ್ಮ ಸಮಸ್ಯೆ ಬಗೆಹರಿಸ್ತೀರಾ ನೀವು? ಏಯ್ ನನ್ನ ಮೇಲೆ ಸಮಸ್ಯೆ? ನೋ ವೇ, ಚಾನ್ಸೇ ಇಲ್ಲ. ನಾನು ಹೋದ ತಿಂಗಳು ಚೆಕಪ್ ಮಾಡಿಸಿದ್ದೀನಿ. ಐ ಆಮ್ ಫಿಟ್ ಆ್ಯಂಡ್ ಫೈನ್. ಸರ್ ನಿಮ್ಮ ಮೇಲೆ ಸಮಸ್ಯೆ ಇಲ್ಲ ಸರ್, ನಿಮ್ಮ ಸರ್ಕಾರದಲ್ಲಿ ಸಮಸ್ಯೆ ಇದೆ, ನಿಮ್ಮ ಪಕ್ಷದಲ್ಲಿ ಸಮಸ್ಯೆ ಇದೆ. ಏಯ್ ನಮ್ಮ ಸರ್ಕಾರದಲ್ಲಿ ಏನು ಸಮಸ್ಯೆ? ನಾವು ಸದೃಢವಾಗಿದ್ದೀವಿ. ನಿಮ್ಮ ಕೈ ಪಕ್ಷದ ಹೈಕಮಾಂಡು ಮೀಟಿಂಗ್ ಬಂದು ಮಾಡಿದ್ರು. ಆದರೂ ಅವರು ಹೋದಾದ್ಮೇಲೆ ನೀವೆಲ್ಲ ಶಾಸಕರನ್ನು ಗುಡ್ಡೆ ಹಾಕೊಂಡು ಯಾಕೆ ಮೀಟಿಂಗ್ ಮಾಡಿದ್ರಿ? ಏಯ್ ಅದು ಹೈಕಮಾಂಡಿಂದ ಸರ್ಜೇವಾಲಾ ಅವ್ರು ಬಂದು ಎಲ್ಲ ಶಾಸಕರನ್ನು ಒಟ್ಟುಗೂಡಿಸಿ ಅವ್ರಿಗೆ ನೀತಿ ಪಾಠ ಹೇಳಿದ್ರು. ಅವ್ರು ಹೋದ ನಂತರ ನಾವೆಲ್ಲರಿಗೂ ಟೀ ಕಾಪಿ ವ್ಯವಹಾರ ಮಾಡಿಸ್ಬಿಟ್ಟು ಅವ್ರಿಗೆ ಸರ್ಕಾರದ ಅಭಿವೃದ್ಧಿ ಪಾಠನ ನಾವು ಮಾಡಿದ್ವಿ. ಆಟನೋ ಪಾಠನೋ ಶಾಸಕರಿಗೆ ಸಾವಿಗೆ ಪೈಸೆ ಊಟನೋ, ಆದರೆ ಬಂಡೆ ಯಾಕೆ ಕರೆದಿಲ್ಲ? ಏಯ್ ಬಾಯ್ಲಿ, ಏಯ್ ನಿನಗೆ ಯಾಕೆ ಗೊತ್ತ ಏಟ್ ಕೊಟ್ಟದ್ದು? ನಾವು ಚೆನ್ನಾಗೇ ಇದ್ದೀವಿ, ಪರಸ್ಪರ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಆದರೂ ಈ ವಿರೋಧ ಪಕ್ಷ ನಿಮ್ಮಂಥವ್ರು ಕುರ್ಚಿಗಾಗಿ ಕಾದಾಟ, ಒಬ್ರಿಗೊಬ್ರು ಆಗಲ್ಲ, ಮೀಟಿಂಗಿಂದ ಮಧ್ಯೆ ದೊಡ್ಡೋಗ್ಬಿಟ್ರು, ಅವ್ರಿಗೆ ಸ್ವಾಗತನೇ ಕೋರಿಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ದೀರಿ. ಇದು ಯಾವುದೂ ಇಲ್ಲ. ಅವರು ನಾವು ಜೊತೆಯಾಗಿದ್ದೀವಿ, ಜೊತೆಯಾಗಿ ಕೆಲಸ ಮಾಡ್ತಾಯಿದ್ದೀವಿ, ಜೊತೆಯಾಗಿ ಇರ್ತೀವಿ. ಹೌದು ಸರ್, ಜೊತೆಗಿದ್ದೀರಿ, ಕೈ ಹಿಡ್ಕೊ ಓಡಾಡ್ತಾ ಇದ್ದೀರಿ ಗೊತ್ತು. ಆದರೆ ಹೋದ ಮೀಟಿಂಗಲ್ಲಿ ಯಾಕೆ ಅವ್ರು ಕೈ ಬಿಟ್ರಿ? ಏಯ್ ಇದನ್ನು ಅವರೇ ಕೇಳಿಲ್ಲ, ನೀನೇನು ಕೇಳ್ತಾ ಇದೆಯಾ?
ವೈ ಯು ಆರ್ ಟೋಲ್ಡ್ ಯು ವೈ ಆರ್ ಕ್ವಶನಿಂಗ್ ಮೀ ಒಳತಿ ನೋಡು ಕಪಾಲ್ಕೆ. ಏನೋ ಮಾತು ಕೇಳಿದೆ ಸ್ವಾಮಿ. ಅದನ್ನೇ ಹೇಳದ್ದು, ಮಾತಿಗೆ ಕೇಳಿದೆಯಲ್ಲಪ್ಪ. ಅದಕ್ಕೆ ನಾನು ಹೇಳ್ತಾ ಇರೋದೇನು ಗೊತ್ತಾ, ಬಂಡೆ ಅಂದರೆ ಆಗಲ್ಲ, ಬಂಡೆಗೂ ನನಗೂ ಟಗಫರ್. ಬಂಡೆ ನನ್ನ ಕುರ್ಚಿ ಮೇಲೆ ಕಣ್ಣಾಕಿರೋದ್ರಿಂದ ನಾವು ಹಾವು ಮುಂಗ್ಸಿ ಥರ ಹೊಡೆದಾಡ್ತಾ ಇದ್ದೀವಿ, ಹೌದು ಓಡಾಡ್ತಾ ಇದೀವಿ, ಒಳಗಡೆ ಕತ್ತಿನ ಮಸಿತಾ ಇದ್ದೀವಿ. ಇದೆಲ್ಲ ಹಿಂಗೆ ಹೇಳ್ತೀನಿ ಅನ್ಕೊಂಡ್ಬಿಟ್ಟ. ಇದೆಲ್ಲವೂ ಕೂಡ ಪ್ರೇರೇಪಿತ ಪದಗಳು. ಅದು ನಿಮ್ಮಂಥವರು, ಆ ಹೂ ಪಕ್ಷದವರು. ಆಮೇಲೆ ಕೆಲವೊಂದು ಮಾಧ್ಯಮದಲ್ಲಿ ಯಾವ ರೀತಿ ಬರೆಯೋದು, ಗುಮ್ಮಿದ ಟಗರು, ಏಟಿಗೆ ಬಂಡೆ ಡಮಾರು, ಮತ್ತೆ CM DCM ಮಧ್ಯೆ ಮುಷ್ಟಿಕಾಳಗ, ಜಟ್ಟಿಕಾಳಗ, ಮಲ್ಲಯುದ್ಧ, ಜಲಯುದ್ಧ, ಬಲಯುದ್ಧ. ಅಷ್ಟೇ ಅಲ್ಲ, ಹಾವು ಮುಂಗುಸಿ ಕಾದಾಟ, ಪ್ರತಿಪಕ್ಷಗಳಿಗೆ ಬಾಡೂಟ, ಸಿಹಿ ಊಟ. ಇವೆಲ್ಲ ಒಂದು ಟೈಟಲ್ ಇಡ್ರಿ, ಇವೆಲ್ಲ ನೀವು ಕೊಡ್ತಕ್ಕಂಥ ಟೈಟಲ್ಲು. ಆಮೇಲೆ ಮೊನ್ನೆ ಯಾವುದಪ್ಪ ಅದು, ಭಂ 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 ಬಂದು ಗುದ್ದಿದ ಟಗರು, ಢಿಮ್ 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 ಎಂದು ಡಿಚ್ಚಿಯಾದ ಬಂಡೆಯ ಪವರು. ಇದೆಲ್ಲ ನಿಮ್ಮಂಥವ್ರು ಹೇಳಿಕೆ ಕೊಡ್ತಾ ಇರೋದು. ಅದನ್ನು ನಾನು ಹೇಳಿದೆ. ಅದರಿಂದ ನಾವು ಕನಕಪುರದ ಬಂಡೆಯವರು, ನಮ್ಮ ಸರ್ಕಾರ ಸದೃಢವಾಗಿದೆ. 5 ವರ್ಷ ನಿರಂತರವಾಗಿ ನಡೆಯುತ್ತೆ, ಗ್ಯಾರಂಟಿ ನಿಲ್ಲಿಸಲ್ಲ. ನಾವು ಇಡೀ ರಾಜ್ಯದಲ್ಲಿ ಸಾಧನ ಸಮಾವೇಶಗಳು ಮಾಡ್ಕೊಂಡಿದ್ದೀವಿ, ಹೌದಲ್ವಾ? ಆದ್ದರಿಂದ 5 ವರ್ಷ ನಾನೇ CM ಅಂತ ನಾನು ಹೇಳ್ತಾ ಇದ್ದೀರಾ? ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ. CM ಯಾರಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ, ನಮ್ದಲ್ಲಪ್ಪ, ಹೈಕಮಾಂಡ್ ತೀರ್ಮಾನ. ಆದ್ದರಿಂದ ಈಗ ನಮ್ಮ ಸರ್ಕಾರ ಚೆನ್ನಾಗಿದೆ, DCM ಜೊತೆ ನಾವು ಚೆನ್ನಾಗಿದ್ದೀವಿ. ಸುಮ್ಮನೆ ನಿಮ್ಮಂಥವ್ರು ಅವರು ಇವ್ರಿಗೆ ಮುಸುಕಿನ ಗುದ್ದಾಟ. ನವೆಂಬರ್ 10ಕ್ಕೆ ಸರ್ಕಾರವೇ ಉಳಿದೋಯ್ತೆ. ಅದೇ ಮ್ಯಾಟ್ರಿಗೆ ಬರ್ತಾ ಇದೆ ಸರ್. ನಾನು ಅಶೋಕ ಚಕ್ರವರ್ತಿಯವರು, ರಾಜ ಹುಲಿಯವರು ಇದನ್ನೇ ಹೇಳ್ತಾ ಇದ್ರು. ಏನು ಹೇಳ್ತಿದ್ರು? ಅಂಬುಕು ಡುಮ್ಕು ಡಮಾಲ್ ಡಿಮಿಲ್ ಡಿಂಪಪ್ಪ ಪಪ್ಪ, ದೀಪಾವಳಿಗೆ ನಿಮ್ಮ ಪಕ್ಷ ಡಮಾರಪ್ಪ ಅಂತ. ಹೇಯ್ ಬರ್ತೀನಿ ನೋಡು ಕಪಾಲಕ್ಕೆ. ಎಲ್ಲ ಈ ರೀಲ್ಸ್, ಈ ಟ್ರೋಲ್ಸ್ಲಿ ಮಾಡ್ತಾರಲ್ಲ. ಅಮ್ಮ ಹೇಳ್ತಾ ಇದೆ, ನನ್ನ ತಂಟೆಗೆ ಬಂದರೆ ಅಮುಕು ಡುಮುಕು ಡಿಂಪಾಪ ಡಿಪಪ್ಪ. ಅಲ್ಲೆಲ್ಲ ಏನೇನೋ ಬಾಯಿಗೆ ಹಾಕೊಂಡು ಹಿಂಗೆಲ್ಲ ಮಾಡಿಬಿಟ್ರೆ ಎದುರ್ಕೊಂಡ್ಬಿಡ್ತೀವ. ಏಯ್ ಸರ್, ನಿಮ್ಮ ಸರ್ಕಾರದಲ್ಲಿ ಯಾವುದು ತೊಡಕುಗಳೇ ಇಲ್ವಾ ಸರ್? ಏಯ್ ಯಾವ ತೊಡಕೆ, ಮನ ಅಂದ ಮೇಲೆ ಒಂದು ಸಮಸ್ಯೆ ಇರ್ತದೆ. ಹಾಗೆಯೇ ನಮ್ಮಲ್ಲಿ ಸೈದ್ಧಾಂತಿಕವಾಗಿ ಅಭಿವೃದ್ಧಿ ಪರವಾಗಿ ಒಂದಷ್ಟು ನಮಗೆ ಫಂಡ್ ಸ್ಯಾಂಕ್ಷನ್ ಮಾಡಿಲ್ಲ, ಅದು ಮಾಡಿಲ್ಲ, ಅದಕ್ಕೆ ಕೇಳ್ತಾರೆ, ಸ್ವಲ್ಪ ಖಾರವಾಗಿ ಕೇಳ್ತಾರೆ. ನಾವು ಗ್ಯಾರಂಟಿ ಯೋಜನೆಗಳಿಂದ ಇದರಾಗಿದೆ. ಮೊನ್ನೆ ತಾನೇ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದೀವಿ, 50 ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೂ ಬಿಡುಗಡೆ ಮಾಡಿದ್ದೀವಿ. ಇವತ್ತು ವೈಮನಸ್ಯ ಯಾರಿಗಿಲ್ಲ, ಅವ್ರ ಪಕ್ಷದಲ್ಲೇ ಎತ್ತಿಸು ಬಾಯಿಗೆ ಬಂದಾಗ ಬೊಯ್ದು ಅಪ್ಪ ಮಕ್ಕಳನ್ನ ಹೊರಗಡೆ ಹಾಕಿ, ಇಲ್ಲಾಂದ್ರೆ ನಾನು ಪಕ್ಷ ಬಿಟ್ಬಿಡ್ತೀನಿ ಅಂತ ಅವ್ರ ಬಂಡಾಯ. ಇಲ್ಲಿ ಒಂದು ಕಡೆ ಅಶೋಕ ಚಕ್ರವರ್ತಿ, ರಾಜಹುಲಿ ಮಗ, ಅವರವರಲ್ಲೇ ಸೀನಿಯರ್ ಇಲ್ಲ, ಇವನು ಸೀನಿಯರ್ ಇಲ್ಲ, ಇವನ ಅಧ್ಯಕ್ಷನಾಗಿ ತಗೊಬಿಟ್ಟಾರೆ, ಇವನ್ ಮಾತು ನಾವು ಕೇಳಬೇಕಾ ಅಂತ ಅವರವರಲ್ಲೇ ಬಂಡಾಯಗಳು. ಅವ್ರದ್ದು ನಮ್ಮದು 3 ಬಾಗಿಲಾದರೆ ಅವ್ರದ್ದು ಹೊರದು 3 ಬಾಗಿಲು ಅವ್ರ ಪಕ್ಷ. ಆದ್ದರಿಂದ ನಮ್ಮ ಮೇಲೆ ಹಿಂಗೆ ಬೆರಳಿಂಗೆ ತೋರಿಸ್ತಾರಲ್ಲ, ನಮಗೆ 1 ಇವು 3 ಅವ್ರಿಗೆ ತೋರಿಸ್ತವೆ, 4 ಅದನ್ನು ತಿಳ್ಕೊಳ್ಬೇಕು ಅವರು. ಸರ್, ನಿಮಗೆ ಕೊನೆಯದಾಗ ಒಂದು ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಅದೇ ಕೇಳಯ್ಯ. ಸರ್, ನಿಮಗೆ ದೋಸೆ ಹುಯ್ಯಕ್ಕೆ ಬರ್ತದೆ ಸರ್? ಡಿಗ್ರಿದಾಗ ಮಾಡ್ತಾ ಇದ್ದೆ, ಯಾಕೆ? ಓಹೋ ಸರ್, ನಾವು ಯಾವುದೇ ಮ್ಯಾಟ್ರಿಗೆ ಬಂದ್ರು ಇತ್ತಿಂದ ಹತ್ತಕ್ಕೆ ದಬ್ಬಾಗ್ತೀರಾ, ಹತ್ತಿಂದ ಇತ್ತಕ್ಕೆ ದಬ್ಬಾಗ್ತೀರಾ. ಯಾವ ನೀರಿಲ್ಲದೆ ಕುಡಿದ್ಬಿಟ್ಟ ಒಳತೆ ನೋಡು ಕಪಾಲಕ್ಕೆ. ಸರ್ ನಿಂತ್ಕೊಳ್ಳಿ ಸರ್. ಅಯ್ಯಯ್ಯೋ, ಅವಾಗಲೇ ನಮ್ಮ ಟಗರು ರಾಮಯ್ಯ ಬಂದಿದ್ರು, ಈಗ ಉತ್ತರ ಕರ್ನಾಟಕ ಹುಲಿ ಬರ್ತೈತೆ. ಲೇ, ಉತ್ತರ ಕರ್ನಾಟಕ ಹುಲಿ ಅಂದರೆ ನಮ್ಮ ಎತ್ನಿಸು ಕಣ. ಲೇ, ಬಿಲ್ಡಪ್ ಸಾಂಗ್ ಹಾಕ್ರ. ಸರ್, ನಮ್ಮ ಹಳ್ಳಿಗೆ ಬಂದಿದ್ದೀರಾ, ಹೇಗಿದ್ದೀರಾ ಸರ್? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನನಗೆ ಯಾವುದ ಹೈಕಮಾಂಡ್ ಇಲ್ಲ ನೋಡಪ್ಪ. ಈಗ ನಾನು ಸ್ವತಂತ್ರ ವ್ಯಕ್ತಿ, ನನಗೆ ಬೇಕಾದ ಮಾತಾಡ್ತೇನೆ,
ಬೇಕಾದ ಹೇಳಿಕೆ ಕೊಡ್ತೀನಿ, ಬೇಕಾದವ್ರ ಬಗ್ಗೆ ನಾನು ಹೇಳ್ತೀನಿ. ಇದನ್ನು ಪ್ರಶ್ನೆ ಮಾಡೋರು ಯಾರಿಲ್ಲ ನೋಡು. ಇವತ್ತು ನಮಗೆ ಹೈಕಮಾಂಡ್ ಇಲ್ಲ, ಒಂದು ಪಕ್ಷ ಇಲ್ಲ, ಸಿದ್ಧಾಂತ ಇಲ್ಲ. ಅವರೇ ಹೇಳಿದ್ರು ನನಗೆ ನ್ಯಾಯ ಮುಖ್ಯ ನೋಡು, ದೊಡ್ಡವರು ಮರ್ಯಾದೆ ಕೊಡಬೇಕು, ಅದಕ್ಕೆ ನಾನು ಆರಾಮದಿನ ತಮ್ಮ. ಸರ್, ನೀವು ಪಕ್ಷದಲ್ಲಿ ಇಲ್ಲ, ಆದರೆ ಆ ಪಕ್ಷದಲ್ಲಿ ಒಗ್ಗಟ್ಟಿದೆಯಾ ಸರ್? ವಿತ್ ಇಲ್ಲ ವಿತೌಟ್ ಆಯಿಲ್. ಏನಪ್ಪ ನನಗೆ ಕನ್ಫ್ಯೂಸ್ ಮಾಡ್ತಾವ್ರೆ ಸರ್. ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ಸರ್? ಒಬ್ಬಟ್ಟ ನಮ್ಮ ಕಡೆ ಹೋಳಿಗೆ ಅಂತೀವಿ, ನಿಮ್ಮ ಕಡೆ ಒಬ್ಬಟ್ಟು ಅಂತೀರಿ. ಅದಕ್ಕೆ ನಾನು ಒಬ್ಬಟ್ಟು ಕೇಳಿದೆ, ಆ ಪಕ್ಷದಾಗ ಒಬ್ಬಟ್ಟಿದೆ ಅಂತ. ನಾನು ವಿತ್ ಆಯಿಲ್ ವಿತೌಟ್ ಆಯಿಲ್. ಆಯಿಲ್ ಹಾಕೋ ಮಂದಿ ಯಾರಿದ್ದಾರೆ, ಆಯಿಲ್ ಹಾಕ್ತಾ ಇರೋ ಮಂದಿ ಯಾರಿದ್ದಾರೆ, ಯಾವನು ಗೊತ್ತು. ಅದಕ್ಕೆ ನಾನು ಹೇಳ್ದೆ ವಿತ್ ಆಯಿಲ್ ವಿತೌಟ್ ಆಯಿಲ್ ಅಂತ. ಸರ್, ನಾನು ಅದಲ್ಲ ಸರ್ ಕೇಳಿದ್ದು, ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟಿದೆಯಾ ಅಂತ. ಬಾಯಿ ಮುಚ್ಚಲೇ ಅಪ್ಪ, ಆ ಪಕ್ಷದೊಳಗೆ ಒಗ್ಗಟ್ಟೈತಿ. ಒಗ್ಗಟ್ಟೈತಿ. ಎಂಥ ಒಗ್ಗಟ್ಟೈತಿ ಹೇಳಿ. ಪರಮ ಪೂಜ್ಯ ತಂದೆ ಮಗನ್ನ ಇಳಿಸಬೇಕು ಅಂತ ಹೋರಾಟ ಮಾಡುವಂಥ ಪಕ್ಷದ ಒಗ್ಗಟ್ಟೈತಿ, ಹಿರಿಯರ ಒಗ್ಗಟ್ಟೈತಿ. ಆ ಒಗ್ಗಟ್ಟು ಜೊತೆ ನಾನು ಒಂದು ಒಬ್ಬಟ್ಟಾದಾನೆ. ಸರ್, ಅದು ಹಂಗಿರಲಿ ಸರ್. ನೀವು ಹೊಸ ಪಕ್ಷ ಕಟ್ಟಬೇಕು ಅಂತಿದ್ದೀರಲ್ಲ, ಅದೇನಾಯಿತು ಸರ್? ನೋಡಪ್ಪ, ನಾವು ಮುಂದಿನ ದಿನದಲ್ಲಿ ನನ್ನ ಪಕ್ಷ ಕಟ್ಟೋದು ನಿಶ್ಚಿತ. ನಮ್ಮ ಅಭ್ಯರ್ಥಿಗಳು ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಂತ್ಕೊಳ್ಳೋದು ಖಚಿತ. ಆಮೇಲೆ ಸರ್ಕಾರ ನಮ್ಮದೇ ಆಗುತ್ತೈತಿ. ಆಗ ನಾವು ಕಾಪಾಡ್ತೀವಿ ಜನರ ಹಿತ. ಯಾವುದನ್ನೂ ಕೊಡುವುದಿಲ್ಲ ನಾವು. ಉಚಿತ ಉಚಿತ ಉಚಿತ. ಸರ್, ಹಿತ, ಖಚಿತ, ನಿಶ್ಚಿತ ಎಲ್ಲ ಓಕೆ ಸರ್. ಉಚಿತ ಯಾಕಿಲ್ಲ ಸರ್? ಯಾವುದು ಉಚಿತ ಬೇಕೆ? ಹ್ಞೂ ಸರ್, ಉಚಿತ ಉಚಿತ. ಒಗ್ಗೋ ಇವನವನ. ನೋಡಪ್ಪ ತಮ್ಮ, ನಾ ಹೇಳೋ ಮತ್ತೆ ಕೇಳು. ಆ ಉಚಿತ 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 ಅಂತ ಟಗರು ರಾಮಯ್ಯನವ್ರು ಕೊಟ್ಟು ಇವತ್ತು 2.5 ವರ್ಷ ಆಯ್ತು ಸರ್ಕಾರ ಬಂದು. ಟೇಕಪ್ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ, ಒಂದು ಗುದ್ದಲಿ ಪೂಜೆ ನಡೆದಿಲ್ಲ, ಅಬ್ಬಬ್ಬಬ್ಬ. ಒಂದು ರಸ್ತೆಗೆ ಫಂಡ್ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಕ್ಷೇತ್ರಕ್ಕೆ ಕೆರೆ ಕುಂಟೆ ಸ್ಯಾಂಕ್ಷನ್ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ 5 kg ಅಕ್ಕಿ ಮೇಲೆ ನಾವು 5 kg ಅಕ್ಕಿ ಕೊಡ್ತೀವಿ ಅಂದರು, ಅದು ಕೊಟ್ಟಿಲ್ಲ. ಅದೇನು ದುಡ್ಡು ಬರ್ತೈತಿ ಅಂತಾರೆ, 5 kgದು ಯಾರಿಗೆ ಬರ್ತೈತೋ ಕಾರಣ. ಆಮೇಲೆ ಈ ಉಚಿತಗಳು ಕೊಟ್ಟಿರೋದ್ರಿಂದ ಇವತ್ತು ಸಂಬಳ ಸರಿಯಾಗಿ ಸಿಗ್ತಿಲ್ಲ, ಶಾಸಕರಿಗೆ ಅನುದಾನ ಬರ್ತಿಲ್ಲ. ಇಂಥ ಉಚಿತ ಕೊಟ್ಟು ರಾಜ್ಯ ಸರ್ಕಾರ ನಡ್ಸೋಕ್ಕಾಗೋದಿಲ್ಲ. ಆರ್ಥಿಕತೆ ಬಿದ್ದೋಗ್ತೈತಿ, ಸರ್ಕಾರ ದಿವಾಳಿ ಆಗ್ತೈತಿ. ಅದಕ್ಕೆ ನಮ್ಮ ಸರ್ಕಾರದಾಗ ಉಚಿತ ಯಾವುದಿಲ್ಲ, ಅಭಿವೃದ್ಧಿ ಅಂತ ಖಚಿತ. ಸರ್, ನೀವು ಹೇಳಿದ್ದೆಲ್ಲ ಓಕೆ ಸರ್, ಆದರೆ ಗೊಬ್ಬರ ಕೊಡ್ತೀರಾ ಸರ್ ರೈತರಿಗೆ? ಹುಚ್ಚ ಹುಚ್ಚ ಇಲ್ಲಿ ಕೇಳಲೇಪ್ಪ. ಅವನವನು ಅವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತಾನೆ, ಇವನು ಕೇಳಿದ್ರೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂತಾನೆ. ಅದು ಯಾವುದೋ ಕಾಳು ಸಂತೆ ಒಳಗೆ ಮಾರ್ದ ಅಂತ ರೈತರು ಹೊಯ್ಕೊಳಕ್ಕಂತಾರೆ. ಇವರು ಯಾವುದೇ ಸರ್ಕಾರ ಬಂದರೂ ರೈತರ ಬಗ್ಗೆ ಕಾಳಜಿನೇ ಇಲ್ಲಪ್ಪ. ಅದಕ್ಕೆ ನಾನು ಹೇಳ್ತೀನಿ, ಈ ಹುಚ್ಚರ ಸಂತೆ ನಂಬೇಡ. ನಿನಗೆ ಗೊಬ್ಬರ ಬೇಕು ಅಂದ್ರೆ ನಮ್ಮ ಭಾಗದಾಗ ಬಾ, 2 ಲೋಡು ಹಸು ಸಗಣಿ ಗೊಬ್ಬರ ಕಳಿಸ್ತೀನಿ. ಅದನ್ನು ನಿನ್ನ ಗದ್ದೆಯಾಗ ಹಾಕು. ಒಳ್ಳೆ ಭತ್ತ, ಹೊಲೆ, ರಾಗಿ ಯಾವುದು ಬರ್ತೈತಿ ಎಲ್ಲ ರಾಸಾಯನಿಕ ಮುಕ್ತವಾದಂಥ ಆಹಾರ ಸೇವನೆ ಮಾಡು, ಒಳ್ಳೇದಾಗಿರ್ತೈತಿ. ನೆಚ್ಕೊ. 2 ಲೋಡ್ ಕಳಿಸ್ತೀನಿ, ಅದ್ರ ವಿಚಾರ ಬಿಟ್ಟಾಕು. ಸರ್, ಇವಾಗ ಬೇರೆ ಕ್ವಶನ್ನೇ ಕೇಳ್ತೀನಿ ಸರ್. ನಿಮ್ಮದು ಪಕ್ಷ ಉಚ್ಚಾಟನ ಮಾಡಿದಾರಲೇ ಅಪ್ಪ. ಇಲ್ಲ, ಕೆನೆ ಪಕ್ಷ. ನೀ ಮಿಸ್ ಕಾಲ್ ಕೊಡು, ನೋಂದಣಿ ಮಾಡ್ಲಿಕ್ಕೆ ಅಂತಾರ. ಅದಿರಲಿ ಸರ್, ಮುಂದಿನ ದಿನಗಳಲ್ಲಿ ಕೈ ಪಕ್ಷದಲ್ಲಿ ಏನಾದರೂ ಕ್ರಾಂತಿ ಉಂಟಾಗ್ಬೋದಾ ಸರ್? ಕ್ರಾಂತಿಯಲ್ಲೇ ಅಪ್ಪ, ಅದು ಹೊಡೆದು ಊರು ಬಾಗಿಲಲ್ಲ 100 ಬಾಗಿಲ. ನಾನು ಹೇಳಿದ್ದೀನಿ ಏನಪ್ಪ ಅಂತಂದ್ರೆ, ಈ ನವಂಬರ್ ಒಳಗೆ ದೀಪಾವಳಿ ಒಳಗೆ ಈ ಸರ್ಕಾರದ ಯಾವುದು ಬರ್ತೈತಿ ಗೊತ್ತಿಲ್ಲ. ಒಬ್ರಿಗೊಬ್ರು ಕೈ ಮಸಿತಾರ, ಒಬ್ರಿಗೊಬ್ರು ಕೈ ಹೊಸಿತಾರ. ಅವ್ರು ಕಂಡ್ರೆ ಇವ್ರಿಗಾಗಲ್ದು, ಇವ್ರು ಕಂಡ್ರೆ ಅವ್ರಿಗಾಗಲ್ದು. ಅಲ್ಲಿ ನೋಡಿದ್ರೆ ಪಕ್ಷದೊಳಗೆ ಆಂತರಿಕ ಬಿಕ್ಕಟ್ಟು, ಆಂತರಿಕ ಕಚ್ಚಾಟ. ನಾವು ಸಪ್ರೇಟ್ ಆದೀವಿ, ಅವ್ರು ಸಪ್ರೇಟ್ ಆದೀವಿ. ಒಂದು ಕಡೆ ಬಂಡು, ಒಂದು ಕಡೆ ಠಾಗರು, ಅವ್ರವ್ರವ್ರಿಗೆ ಏನಾನ ಮಾಡ್ಲಿಕ್ಕತ್ತಾರ. ಅದಕ್ಕೆ ನನಗೂ ಪಕ್ಷದ ಆಹ್ವಾನ ಬಂದ್ರೆ ನಾನು ಕಾದು ನೋಡೋ ತಂತ್ರ ಮಾಡ್ಲಿಕ್ಕತ್ತೀನಿ. ನಾನು ಆ ಪಕ್ಷದಾಗ ಹೋಗ್ತೀನೋ ಇಲ್ವೋ ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಆ ಪಕ್ಷದಲ್ಲಿ ಕ್ರಾಂತಿ ಆಗೋದು ನಿಜ. ಅಭಿವೃದ್ಧಿ ಕ್ರಾಂತಿ ಅಲ್ಲ, ಸರ್ಕಾರ ಪತನವಾಗುವಂಥ ಕ್ರಾಂತಿ ಆಗೈತಿ ನವಂಬರ್ ಮಠ. ಸರ್, ಇವಾಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಹುಚ್ಚ, ನನಗೆ 100 ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ನೋಡು. ನಾನು ಹುಚ್ಚಾದಂಗೆ ಅದೀನಿ. ಏನು ಪ್ರಶ್ನೆ ಆಗ್ತವೋ, ಏನು ಉತ್ತರ ಹಾಕತ್ತವೋ
ಒಂದು ಗೊತ್ತಾಯ್ತಿಲ್ಲ. ನೀ ಪ್ರಶ್ನೆ ಅಂತ ಕೇಳಿದ್ರೆ ನನ್ನ ತಲೆ ಬಿಸಿ ಆಗ್ತೈತಿ. ನಾನೊಂದು ಚಹಾ ಕುಡಿದು ಒಂದು ಗಿರ್ಮಿಟ್ ತಿನ್ಲಿಕ್ಕೆ ಹೋಗ್ತಾನೆ. ಬರ್ತೀನಿಲೇ ಅಪ್ಪ. ಸರ್ 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 ಅಯ್ಯಯ್ಯೋ, ಇವರು ಹೊರಟೋದ್ರಲ್ಲಪ್ಪ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಮಲ್ದು ಹೂವು ಎಲ್ಲಿ ಸಿಗುತ್ತೆ ಅಂತ ಕೇಳೋಣ ಅನ್ನಷ್ಟೊಳಗಡೆ ಹೊಂಟೋಗ್ಬಿಟ್ರಲ್ಲಪ್ಪ. ಸರಿ, ಈಗ ನಮ್ಮ ಡ್ರಮ್ಮಾಂಟ ಗುರೂಜಿಗಳು ಬರ್ತಾವ್ರೆ, ಅವ್ರ ಹತ್ರ ಮಾತಾಡೋಣ. ಬನ್ನಿ ಗುರೂಜಿ. ಹೇಗಿದ್ದೀರಾ ಗುರೂಜಿ? ಫಸ್ಟ್ ಕ್ಲಾಸ್. ನನ್ನ ಮದುವೆ ಆಗೋಳು ಏ ಅವಿವೇಕಿ, ಈಗ ತಾನೇ 2 ತಿಂಗಳಿಂದ ಬಂದು ನಮ್ಮ ಸುಂಕುದಕಟ್ಟೆ ಮಠದ ಹತ್ರ ಬಂದು ನನಗೆ ಮದುವೆ ಆಗಿತ್ತು ಎಲ್ಲಿ ಸ್ವಲ್ಪ ನೋಡಿ ಜಾತಕ ಅಂತ ಹೇಳಿದ್ದೆ ತಾನೇ. ಎಲ್ಲಿ ಮದುವೆ ಆಗ್ತಾ ಇರೋದು ನೀನು? ಮದುವೆ ಆಗಿದೆಯಾ ನಿಂದು? ಸುಳ್ಳು ಹೇಳ್ತೀಯಾ? ಇಲ್ಲ ಸ್ವಾಮಿ. ಸುಟ್ಟು ಹೋಗ್ತೀಯಾ? ಮುಂಡ ಮೋಚ್ ಹೋಗ್ತೀಯಾ? ಸ್ವಾಮಿಗಳು, ನಾನು ಮದುವೆ ಆಗೋಳು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಿಮ್ಮನ್ನು ಬರ್ಮಾಡ್ಕೊಂಡೆ ಗುರು. ಓಹೋ ಗೊತ್ತಾಯ್ತು ಬಿಡು. ನನ್ನ ಸುಂಕುದಕಟ್ಟೆ ಮಠಕ್ಕೆ ಬಂದು ನಿನ್ನ ಜ್ಯೋತಿಷ್ಯ ಕೇಳಿದ್ಮೇಲೆ ನಿನ್ನ ಮದುವೆ ಫಿಕ್ಸ್ ಆಯಿತು. ನಿನಗೆ ಈಗ ಬಾವಿ ಹೆಂಡತಿ ಇದ್ದಾಳೆ, ಅವಳು ಕೇಳಿದ್ಲು ಅಂತ ಹೇಳ್ತಾ ಇದೆಯಾ? ಅದ್ರ ಕರೆಕ್ಟಾಗಿ ಹೇಳಬೇಕಲ್ವೇ? ಕೇಳಿಸ್ಕೊಳ್ಳಿ, ಬರೀ ನಿನ್ನೆ ಹೆಂಡತಿ ಆಗೋಳಿಗೆ ಅಷ್ಟೇ ಅಲ್ಲ, ನಾನು ಹೇಳೋದು ಒಂದು ವಿಚಾರನ ಜ್ಞಾಪಕ ಇಟ್ಕೋಬೇಕು. ಹೇಳಿ ಸ್ವಾಮಿ. ಏನು ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬ ನೋಡಿ, ಲಕ್ಷ್ಮಿ ಶುಕ್ರವಾರ ಮಾಮೂಲಿ ಮಾಡ್ತಾ ಇರ್ತೀರಿ, ಅಲಂಕಾರ ಮಾಡ್ತೀರಿ, ಪೂಜೆ ಮಾಡ್ತೀರಿ. ಅದು ಪ್ರಾತಃ ಕಾಲದಲ್ಲಿ ಎಲ್ಲರೂ ನಮಗೆ ಎಲ್ಲ ಬೇಕು ಅಂತ ಕೇಳ್ತೀರಿ. ಲಕ್ಷ್ಮಿನ ಏನು ಕೇಳ್ತಾರೆ? ಎಲ್ಲರೂ ಕೇಳೋದೇನೋ ದುಡ್ಡು ಕೇಳ್ತಾರೆ ಅಷ್ಟೇ, ಇನ್ನೇನು ಕೇಳಲ್ಲ. ಆರೋಗ್ಯ ಕೇಳ್ತಾರಿಯೇ? ಇಲ್ಲ. ವಿದ್ಯೆ ಕೇಳ್ತಾರಿಯೇ? ಇಲ್ಲ. ಎಲ್ಲರ ಮನೇಲಿ ನೋಡಿದ್ರು ಲಕ್ಷ್ಮಿ ಪೂಜೆ ಯಾಕೆ ಮಾಡ್ತಾರೆ? ನಮ್ಮ ಮನೇಲಿ ಲಕ್ಷ್ಮಿ ಇರಲಿ ಅಂತ. ನಾವು ಹೇಳೋದು ಒಂದೊಂದು ರೂಪ ಕೊಟ್ಟಿದ್ದೀವಿ. ಅದು ವಿದ್ಯೆ ಒಂದು ರೂಪ, ವಿವೇಕಕ್ಕೊಂದು ರೂಪ, ಮನುಷ್ಯತ್ವದಕ್ಕೊಂದು ರೂಪ, ರಾಕ್ಷಸತ್ವಕ್ಕೊಂದು ರೂಪ. ಅದೆಲ್ಲ ಗೊತ್ತು ಗುರುಗಳೇ. ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊ. ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ಇತ್ತೀಚೆಗೆ ಆಡಂಬರ ಜಾಸ್ತಿ ಆಗಿಬಿಟ್ಟಿದೆ. ಹೌದು. ಸುಮ್ಮನೆ ತೋರ್ಕೆ, ರೀಲ್ಸು, ಸ್ಟೇಟಸ್ಸು, ಮುಂಡ ಮೋಸ್ತು. ಒಂದು ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮನೇಲಿ ಒಂದಷ್ಟು ಕಡ್ಡಿನೋ ಇಲ್ಲ ಕಬ್ಬಣನೋ ಇಷ್ಟಿಷ್ಟುದ್ದ ಇರೋ ತಂದು ಅದನ್ನು ಕಟ್ಟಿ ಮನೆ ಆ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಯಾವುದಾದ್ರೂ ಒಳ್ಳೊಳ್ಳೆ ಸೀರೆಗಳನ್ನ ಬಿಟ್ಟು, ಆಮೇಲೆ ಮನೆಯಲ್ಲಿರೋ ಪಾತ್ರೆ ಪಗಡೆ, ಮೈಯಲ್ಲಿರೋ ಬಂಗಾರ, ಅವರು ಮಕ್ಕಳಲ್ಲಿರೋ ಬಂಗಾರನೆಲ್ಲ ಒಂದು ಕಡೆ ತುಂಬಿ ಇಷ್ಟಿಷ್ಟು ದೊಡ್ಡಗಳ ಕಟ್ಟುಗಳನ್ನೆಲ್ಲ ಇಟ್ಟು, ಅದರ ಮೇಲೆ ಒಂದಷ್ಟು ಪಾಯಸ, ಒಬ್ಬಟ್ಟು, ಹೋಳಿಗೆ ಎಲ್ಲ ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿಬಿಟ್ಟು, ಏನು ಧೂಪ ದೀಪ ಆರತಿ ಎತ್ಕೊಂಡು ಮಾಡ್ತಾ ಇರಬೇಕು. ಹಂಗೆ ಮಾಡ್ಬೇಕಾ ಗುರುಗಳೇ? ಮೋಚ್ಕೊಳುತ್ತೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಒಂದು ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ಪೂಜೆ ಮಾಡಿರಿ, ತೊಂದರೆ ಇಲ್ಲ. ಆಡಂಬರ ಬೇಡ, ಭಕ್ತಿ ಬೇಕು. ಒಂದು ತೆಂಗಿನಕಾಯಿ ಇಡಿ, ಒಂದು ಕಳಶ ಇಡಿ, ಒಂದು ಅರಿಶಿನ ಕುಂಕುಮ ಹಾಕಿ, ಒಂದು ಹೂ ಹಾಕೋಕ್ಕಾಗಲ್ವೇ? ಹಾಕಿ. ಒಂದು 10 ರೂಪಾಯಿ ಇಡೋಕ್ಕಾಗಲ್ವೇ? ಇಡಿ. ಒಂದು ಗಂಧದ ಕಡ್ಡಿ ಹಚ್ಚೋಕ್ಕಾಗಲ್ವೇ? ಹಚ್ಚಿ. 4 ಜನಕ್ಕೆ ಒಂದು ಪಾಯಸ ಮಾಡೋಕ್ಕಾಗಲ್ವೇ? ಮಾಡಿ. 2 ದೀಪ ಹಚ್ಚಿ ಲಕ್ಷ್ಮಿ ಕೈ ಮುಕ್ಕೊಳ್ಳಿ. ಏನಂತ? ತಾಯಿ, ನಾವು ದುರಹಂಕಾರ ಪಡಲ್ಲ, ನೀನು ಚಂಚಲೆ, ಆದರೆ ನಮ್ಮ ಕಷ್ಟಕ್ಕಾಗೋಳು ನೀನೇ. ಸದಾ ನಮಗೆ ನೆಲೆಸು, ಕೆಲಸ ಕೊಡು, ಉದ್ಯೋಗ ಕೊಡು, ಕೆಲಸ ಮಾಡ್ತೀವಿ. ಅದರಲ್ಲಿ ಬರೋವಂಥ ರೂಪದಲ್ಲಿ ನಮ್ಮ ಜೊತೆ ಒಂದಾಗಿರೋ ಅಂತ ಹೇಳಬೇಕು. ಯೋಚನೆ ಮಾಡಬೇಡಿ. ಎಲ್ಲರ ಹತ್ರ ಲಕ್ಷ್ಮಿ ಇವತ್ತು ಇರ್ತಾಳೆ, ನಾಳೆ ಹೋಗ್ತಾಳೆ. ಅದನ್ನು ಕಷ್ಟಪಟ್ಟು ದುಡಿದಂಥ ಲಕ್ಷ್ಮಿನ ಇಟ್ಕೊಳ್ಳಿ. ಲಕ್ಷ್ಮಿಗೆ ಗೌರವ ಕೊಡಿ. ನೀನು ಅಷ್ಟೇ. ಲಕ್ಷ್ಮಿ ಅಂದ ತಕ್ಷಣ ಬಂದ ತಕ್ಷಣ ಎಲ್ಲನೂ ಖರ್ಚು ಮಾಡಿಕೊಂಡು ಆಮೇಲೆ ಮಂತ್ ಎಂಡಲ್ಲಿ ಹೋಗಿ ಅವ್ರ ಹತ್ರ ಸಾಲ ಇಸ್ಕೊಬೇಡ. ಸಾಗರ ಒಳ್ಳೆ ಮೊಸರನ್ನ, ಒಳ್ಳೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಇವಾಗ ಈ ದಾಳಿಂಬೆ ಬಂದಿದೆ. ಆ ದಾಳಿಂಬೆ ದಪ್ಪ ಬೀಚಿದ್ದು ಮೊನ್ನೆ ಯಾವುದೋ ಶುದ್ಧ ಹಾಕವನೆ, ಅದು ನಿನ್ನ ಬಣ್ಣ ಇದೆ, ಕೆಂಪು ಕಾಣಬೇಕು. ಆ ಥರ ತೆಗೆದು ಹಾಕಿ ರೆಡಿ ಇಟ್ಟಿದೆಯಾ? ಹುಡುಗ ಕಾಯ್ತಾ ಇದ್ದಾನೆ, ಹೊರಡ್ತೀನಿ. ಗುರುಗಳೇ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಾಗಿದೆ. ಯಾಕೆ? 1.5 ಗಂಟೆ ಲೈವ್ ಪ್ರೋಗ್ರಾಮ್ ಕೊಟ್ಬಿಡ್ತೀನಿ ಬಿಡು. ಅದಕ್ಕೆ ಅವತ್ತಿನ ದಿನಾನೇ ಬೆಳ್ಳಂಬೆಳಿಗ್ಗೆನೇ ಹಿಂದಿನ ದಿನಾನೇ ಎಲ್ಲ ಮಾಧ್ಯಮದ ಮೂಲಕ ಬರ್ತೀವಿ. ಅದರ ವಿಶೇಷತೆನ ಹೇಳ್ತೀವಿ, ಎಲ್ಲ ಕೇಳಿಸ್ಕೊಳ್ಳಿ. ಆಮೇಲೆ ಇಷ್ಟೆಲ್ಲ ಹೇಳಿದ್ನಲ್ಲ, ಒಂಚೂರು ದಕ್ಷಿಣೆ ಕೊಡಲ್ವೇ? ಮುಂಡ ಮೋಚ್ತು. ನನಗೆ ಗೊತ್ತು ನಿನ್ನ ಹತ್ರ ಇರಲ್ಲ ಅಂತ. ಇರಲಿ, 1 ನಿಮಿಷ. ಯಾರೋ ಕೊಟ್ಟಿದ್ರಲ್ಲ ಒಂದು 500 ರೂಪಾಯಿ, ತಗೋ, ಇಟ್ಕೋ. ಒಳ್ಳೇದಾಗಲಿ, ಲಕ್ಷ್ಮಿ ನೆಲೆಸ್ಲಿ. ಜೇಬ್ಗೆ ಹಾಕೋ, ತೋರಿಸ್ಬೇಡ ಯಾರಿಗೂ. ಸ್ವಾಮಿಗಳೇ, ಥ್ಯಾಂಕ್ಸು. ಅಬ್ಬಬ್ಬಬ್ಬಬ್ಬ, ವರಮಹಾಲಕ್ಷ್ಮಿ ಹಿಂದಿನೇ ಕೊಟ್ಬಿಟ್ರು ನನಗೆ. ಲಕ್ಷ್ಮಿ ಕಾಪಾಡ. ಕರಿಸುಬ್ಬ, ಕೇಳಿಸ್ಕೋ. ಓಕೆ. ಆ ಕೊಟ್ಟ ದುಡ್ಡಲ್ಲಿ 90-60 ಎಣ್ಣೆ ಹಾಕಿದ್ಯೋ ಮುಂಡ ಮೋಚ್ಕೋತೀಯ. ಇದನ್ನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ. ಗುರುಗಳು ಹೇಳ್ದಂಗೆ ಇಲ್ಲಿವರೆಗೂ ಆಗಿದ್ದು ತಮಾಷೆಗಾಗಿ. ಯಾರೂ ನೊಂದ್ಕೋಬೇಡಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಬರ್ತೀನಿ. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ